ಆಹಾರ ಉದ್ಯಮ ಹೆಂಗಿದೆ ಅಂತ ಹೇಳಿದ್ರೆ ಎಂದೂ ಸಾಯದ ಉದ್ಯಮ ಅಂತ ಹೇಳ್ತಾರೆ. ಯಾಕಂದರೆ ಮನುಷ್ಯನಿಗೆ ಊಟಕ್ಕೆ ಅಂತ ಖಂಡಿತ ಹಸುವಾಗತ್ತೆ, ಖಂಡಿತ ಒಂದು ಹೋಟೆಲ್ಗೆ ಹೋಗಬೇಕು ಅನಿಸುತ್ತೆ, ತಿಂಡಿ ತಿನ್ನಬೇಕು ಅನಿಸುತ್ತೆ, ಹಬ್ಬ ಹರಿದಿನಗಳಲ್ಲಿ ಮನೆಯವ್ರನ್ನ ಕರ್ಕೊಂಡು ಹೋಗಬೇಕು ಅನಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಹೇಗಾಗಿದೆ ಅಂದರೆ ಸ್ಪೆಷಲಿ ಬೆಂಗಳೂರಿನಂತಹ ನಗರಗಳಲ್ಲಿ ಭಾನುವಾರದೊತ್ತು ಮನೆಯಲ್ಲಿ ಒಲೆ ಹಚ್ಚೋದೇ ಕಮ್ಮಿ ಆಗಿಬಿಡಿದೆ. ಇವತ್ತು ನಾನು ಈ ಹಿಂದೆ ಹೇಳಿದಾಗೆ ಪ್ರತಿ ಮನುಷ್ಯನಿಗೂ ಉಸಿರಿರೋ ತನಕ ಆಹಾರ ಬೇಕೇ ಬೇಕು. ಹೌದು, ಬಾಕಿ ಯಾವುದಿಲ್ಲ ಅಂದರೂ ಕೂಡ ತಡ್ಕೊಬಲ್ಲವು. ಹೌದು, ಆದ್ದರಿಂದ ಇದಕ್ಕೆ ಯಾವತ್ತೂ ನಿರಂತರ ಸಾವಿಲ್ಲ ಇದಕ್ಕೆ. ಹೌದು. ಆದರೆ ಶ್ರೀನಿವಾಸರಾವ್ ಅವರೇ, ನಾನು ಬಹಳಷ್ಟು ರೆಸ್ಟೋರೆಂಟ್ಗಳನ್ನು ನೋಡ್ತಾ ಇರ್ತೀನಿ. ಮಾಲೀಕರ ಮೇಲೆ ಮಾಲೀಕರು ಚೇಂಜ್ ಆಗ್ತಾ ಇರ್ತಾರೆ. ಹೋಟೆಲ್ ಉದ್ಯಮ ನಡೆಸೋದು ಅಷ್ಟು ಸುಲಭನಾ? ಇಲ್ಲ, ಬಹಳ ಕಷ್ಟ ಇದೆ. ಆದರೆ ಕಷ್ಟ ಅನ್ನೋ ರೀತಿಯಲ್ಲಿ ಹಲವಾರು ಕಷ್ಟಗಳಿರುತ್ತೆ. ಸವಾಲುಗಳೇನೇನು? ಸವಾಲುಗಳಲ್ಲಿ ಏನಂತ ಹೇಳೋದು ನೋಡಿ, ಇದರಲ್ಲಿ ಗುಣಮಟ್ಟ ಖಾತ್ರಿ ಮತ್ತು ದೊಡ್ಡ ದೊಡ್ಡ ಮೇಲೆ ಕೇರ್ತಿದ್ದಂಗೆ ನಮ್ಮ ಹ್ಯೂಮನ್ ರಿಸೋರ್ಸ್ ಮಾನವ ಸಂಪನ್ಮೂಲ ಕ್ರೋಢೀಕರಣ, ಇದೆರಡೇ ಚಾಲೆಂಜ್ ಇದೆ ಇದರಲ್ಲಿ. ಗುಣಮಟ್ಟ ಮತ್ತು ಮಾನವ ಸಂಪನ್ಮೂಲ ಎರಡು ಚಾಲೆಂಜಿಂಗು. ಬಾಕಿ ಎಲ್ಲದು ಕಷ್ಟ ಅನ್ನುವಂಥದ್ದು ಎಲ್ಲ ಕ್ಷೇತ್ರದಲ್ಲೂ ಇದೆ. ಕಷ್ಟ ಇಲ್ಲದ ಕ್ಷೇತ್ರ ಯಾವುದಿದೆ ಹೇಳಿ? ಆದರೆ ಒಂದು ಶ್ರದ್ಧೆ ಬೇಕು ಇದರಲ್ಲಿ. ಆ ಶ್ರದ್ಧೆ ಏನಂತ ನಾನು ಹೇಳಲ್ಲ. ಒಂದು ಬಾರ್ನ್ ಬೇಬಿ ಈಗ ತಾನೇ ಹುಟ್ಟಿದ ಮಗು, ಈಗ ತಾನೇ ಹುಟ್ಟಿದ ಮಗುಗೆ ಒಂದಷ್ಟು ಆರೈಕೆಗಳು ಬೇಕು. ಅದಕ್ಕೆ ಆಲನೆ ಪಾಲನೆ, ಅದಕ್ಕೆ ಮಾತಾಡ್ಲಿಕ್ಕೆ ಬರಲ್ಲ, ಹೇಳಲಿಕ್ಕೆ ಬರಲ್ಲ, ನಾವೇ ತಿಳ್ಕೊಳ್ಬೇಕು. ಅದು ಈ ರೀತಿ ಹತ್ರ ತಾಯಿ ಹಾಲು ಕೇಳ್ತಾ ಇದ್ದಾಳೆ, ಇನ್ನೊಂದು ರೀತಿ ಹತ್ರ ಹೊಟ್ಟೆಲಿ ನೋವು ಬರ್ತಾ ಇದೆ ಅಂತ ಅದು ತಾಯಿಗೆ ಮಾತ್ರ ಗೊತ್ತಾಗ್ತದೆ. ಆ ರೀತಿ ಬಾರ್ನ್ ಬೇಬಿ ಕೇರ್ ಇದಕ್ಕೆ ಬೇಕು. ಬಾರ್ನ್ ಬೇಬಿ ಒಂದು ದಿವಸ ಏನಾಗುತ್ತೆ, ದೊಡ್ಡದಾಗುತ್ತೆ, ಅದಕ್ಕೆ ಸಸ್ಟೈನ್ ಬರ್ತದೆ. ಆಹಾರ ಉದ್ದಿಮೆ ಆ ಥರ ಅಲ್ಲ. ಪ್ರತಿ ದಿವಸನೂ ಅದಕ್ಕೆ ಬಾರ್ನ್ ಬೇಬಿ ಕೇರ್ ಬೇಕು. ನ್ಯೂ ಬಾರ್ನ್ ಬೇಬಿ ಕೇರ್ ಪ್ರತಿದಿನ ಯಾತಕ್ಕಂತ ಕೇಳ್ಬೋದು ನೀವು. ಪ್ರತಿ ದಿವಸ ಹೊಸ ರುಚಿ, ಹೊಸದಾಗಿ. ಇವತ್ತು ನಾವು ಬೆಳಗ್ಗೆ ಫ್ರೆಶ್ ಇಡ್ಲಿ ಮಾಡ್ತೇವೆ, ಅದು ಫಾರ್ಮುಲಾ ಮಾಡಿ ಬಿಡ್ಲಿಕ್ಕೆ ಆಗಲ್ಲ. ಚಟ್ನಿ ಮಾಡ್ತೇವೆ, ಫಾರ್ಮುಲಾ ಮಾಡಿ ಬಿಡ್ಲಿಕ್ಕೆ ಆಗಲ್ಲ. ಯಾತಕ್ಕಾಗಲ್ಲ ಅಂತ ನೀವು ಕೇಳ್ಬೋದು. ಇದರಲ್ಲಿ ನಮ್ಮ ಕಚ್ಚಾ ಸಾಮಗ್ರಿಗಳು ಹೇಗಿರುತ್ತೆ ಕೇಳಿದ್ರೆ, ಮೆಣಸಿನ್ಕಾಯಿ ಇದೆ ಎಕ್ಸಾಂಪಲ್, ಒಂದು ಮೆಣಸಿನ್ಕಾಯಿ ಇರುತ್ತೆ, ಒಂದು ಟೊಮೊಟೊ ಇರುತ್ತೆ, ಯಾವುದೇದೋ ಊರುಗಳಿಂದ ಬರ್ತದೆ. ಅವಾಗ ಕೂಡ ನಮ್ಮ ಇಲ್ಲಿ ಗುಣಮಟ್ಟದ ಖಾತ್ರಿ ಮತ್ತು ಟೇಸ್ಟ್ ವಿಭಿನ್ನ ಆಗ್ತಾ ಇರುತ್ತೆ. ಅದು ಪ್ರತಿ ದಿವಸವೂ ಇದಕ್ಕೆ ಆ ರೀತಿ ಕೇರ್ ತಗೊಂಡು ಗ್ರಾಹಕರ ಒಂದು ಮೆಚ್ಚುಗೆ ಪಾತ್ರರಾಗಬೇಕಾಗ್ತದೆ. ನೀವು 100 ದಿವಸ ಚೆನ್ನಾಗಿ ಮಾಡಿ ಒಂದು ದಿವಸ ಸರಿ ಇಲ್ಲ ಅಂದರೂ ಕೂಡ ಆ ಒಂದು ದಿವಸ ಬ್ಯಾಡ್ ಮಾರ್ಕೆ ನಮಗೆ ಧಕ್ಕೆ ಆಗ್ತದೆ. ಆದ್ದರಿಂದ ನಾವು ಯಾವತ್ತೂ ಅದನ್ನು ಕಾಪಾಡಿಕೊಳ್ಳೇಬೇಕು. ಪ್ರತಿ ದಿವಸ ಆ ಮಾಲೀಕ ಅನ್ನೋನಿಗೆ ಅದ್ರ ಬಗ್ಗೆ ಮುತುವರ್ಜಿ ಇರಲೇಬೇಕು. ಪ್ರತಿ ದಿವಸವೂ ಮಾಲೀಕ ಅವ್ರಿಗೆ ಒಂದು ಬೆಳಗಿನ ಹೋಟೆಲಿನ ಪ್ರಾರಂಭ, ಆ ಪ್ರಾರಂಭದಲ್ಲಿ ಬಂದು ಪ್ರತಿಯೊಂದು ಫುಡ್ಡಿನ ಗುಣಮಟ್ಟವನ್ನು ಚೆಕ್ ಮಾಡಿಕೊಂಡು ಆನಂತರ ಅವ್ರು ಬೇರೆ ಬೇರೆ ಕಾರ್ಯಗಳ ಮೇಲೆ ಹೋಗ್ಬೋದು. ರಾತ್ರಿ ಮತ್ತಿರುಗಿ ಕ್ಲೋಸಿಂಗ್ ಟೈಮಲ್ಲಿ ಯಜಮಾನ ಬರಬೇಕು. ಎರಡೂ ಹೊತ್ತಿರಲೇಬೇಕು. ಹೌದು. ಯಾಕೆ? ಒಂದು ಬೆಳಗ್ಗೆ ಎದ್ದು ಆಹಾರ, ಗ್ರಾಹಕರಿಗೆ ಏನು ಆಹಾರ ಹೋಗುತ್ತೆ ಏನೋದ್ರ ಬಗ್ಗೆ ಖಾತ್ರಿ ಬೇಕೇ ಬೇಕು. ಮಾಡಿಕೊಂಡ್ರೆ ಮಾತ್ರ ಅವರಿಗೆ ಗ್ರಾಹಕರಿಗೆ ಒಳ್ಳೆ ಆಹಾರ ಮುಟ್ಟಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಓಕೆ. ಮತ್ತೊಂದು ಹೇಳಿದ್ರಿ, ಎಷ್ಟೋ ಜನ ಉದ್ದಿಮೆಗೆ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ನಾನು ಹೇಳುವಂಥ ವಿಷಯ, ಬಹಳ ಮುಖ್ಯವಾದ ವಿಷಯ. ಇವತ್ತು ಫ್ರೆಶ್ ಫುಡ್ ಇದು, ಕಾಂಟ್ರಾಕ್ಟ್ ತೊಗೊಂಡು ಮಾಡುವಂಥದ್ದಲ್ಲ. ನಾವು ಒಂದು 100 ಇಡ್ಲಿ ಮಾಡ್ತೇವೆ, ಒಂದು 100 ವಡೆ ಮಾಡ್ತೇವೆ, ಒಂದು 100 ದೋಸೆ ಮಾಡ್ತೇವೆ. ಅವು ಸ್ವಲ್ಪ ಗ್ರಾಹಕರು ಬರ್ಬೋದು, ಬರದೇ ಇರಬಹುದು. ಸ್ವಲ್ಪ ಮಳೆ ಬಂದು ಇವತ್ತು ಗ್ರಾಹಕರು ಕಡಿಮೆ ಆಗ್ಬೋದು. ಹೀಗೆಲ್ಲ ವಿಷಯಗಳಿರುತ್ತೆ. ನಮಗೇನಂತ ಹೇಳಿದ್ರೆ ಲಾಸ್ಟ್ನಲ್ಲಿ ಏನು ವೇಸ್ಟೇಜ್ ಆಗಿದೆ ಈ ಹೋಟೆಲ್ನಲ್ಲಿ, ನಮ್ಮದೇ ಆದಂಥ ಒಂದು ಪರಿಮಾಣ ಇರ್ತದೆ. ಆ ಪರಿಮಾಣಕ್ಕಿಂತ ಜಾಸ್ತಿ ವೇಸ್ಟೇಜ್ ಆದರೆ ಆ ಹೋಟೆಲ್ ಇಲ್ಲಲ್ಲ. ಯಾವಾಗ ನಾವು ಸರಿಯಾಗಿ ನೋಡ್ಕೊಳ್ಳೋದಿಲ್ವೋ ಆಹಾರವೆನ್ನುವಂಥದ್ದು ವೇಸ್ಟೇಜ್ ಕೆಳಗಡೆ ಹೊರಟೋಗ್ಬಿಡುತ್ತೆ. ಇವತ್ತು 1 ಲೀಟ್ರ್ ಸಾಂಬಾರು ಉಳಿದ್ರೆ ಪರವಾಗಿಲ್ಲ, 10 ಲೀಟ್ರ್ ಸಾಂಬಾರು ಉಳಿತು, 20 ಲೀಟ್ರ್ ಉಳಿತು, ಇನ್ನೊಂದು ಉಳಿತು, ಮತ್ತೊಂದು ಉಳಿತು. ಆವಾಗ ಏನಾಗುತ್ತೆ, ಬೆಳಗ್ಗೆಯಿಂದ ಮಾಡಿರೋ ವ್ಯಾಪಾರದ ಎಲ್ಲ ಲಾಭಾಂಶಗಳು ಎಲ್ಲ ವೇಸ್ಟಾಗಿ ಹೋಗ್ತದೆ. ಆದ್ದರಿಂದ ಮಾಲೀಕನಿಗೆ ಅದ್ರ ಬಗ್ಗೆ ಗ್ರಹಿಕೆ ಇರಬೇಕು. ಏನು ವೇಸ್ಟೇಜ್ ಆಗ್ತಾಯಿದೆ, ಯಾವ ರೀತಿ ತಡೆಗಟ್ಟಬೇಕು. ಇವತ್ತು ಯಾತಕ್ಕೆ ವ್ಯಾಪಾರ ಆಗಿಲ್ಲ,
ಏನಾದ್ರು ಕ್ರಿಕೆಟ್ ಇತ್ತಾ ಇವತ್ತು, ಇನ್ನೊಂದಿತ್ತ, ಏನಾದ್ರು ಅಮಾವಾಸ್ಯೆ ಇತ್ತಾ, ಹುಣ್ಣಿಮೆ ಇತ್ತಾ ತಿಳ್ಕೊಳ್ಬೇಕು. ಹೌದಾ ಸರ್? ಅದನ್ನು ಡೆಫಿನೆಟ್ ಆಗಿ ಇವತ್ತು ನೋಡಿ ಉಪವಾಸ ದಿವಸಗಳು ಬಂದಾವಾಗ ಹೋಟೆಲ್ ಬಂದ ದಿನ ಗ್ರಾಹಕರು ಕಡಿಮೆ ಆಗ್ತಾರೆ. ಹಾಗೆಯೇ ಇವತ್ತು ಒಂದು ಒಳ್ಳೆ ಕ್ರಿಕೆಟ್ ನಡೀತಾ ಇದೆ, ಗ್ರಾಹಕರ ಸಂಖ್ಯೆ ಕಡಿಮೆ ಆಗ್ತಾರೆ. ಇನ್ನೊಂದು ವಿಷಯ ಬರುತ್ತೆ, ಮುಹೂರ್ತಗಳಿರುತ್ತೆ. ಭರ್ಜರಿ ಊಟ ಮಾಡಿ ಬರ್ತಾರೆ, ಹೋಟ್ಲಿಗೆ ಅವತ್ತು ಬರೋದಿಲ್ಲ, ಸಮಾರಂಭಗಳಿಗೆ ಹೋದಾಗ. ಇಂಥ ಎಷ್ಟೋ ವಿಷಯಗಳಿರುತ್ತೆ. ಇದೆಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಹೌದು. ಇದರಲ್ಲಿ ತಿಳ್ಕೊಂಡಾಗ ವೇಸ್ಟೇಜನ್ನು ಕಡಿಮೆ ಮಾಡ್ಬೋದು, ಲಾಸನ್ನು ಕಡಿಮೆ ಮಾಡ್ಕೊಳ್ಬೋದು. ಸೊ ನಮಗೆ ಯೂಶಲಿ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ಪ್ರತಿದಿನ ಎದೊಳ್ತಾರೆ ಇವರು, ಅಡುಗೆ ಮಾಡ್ತಾರೆ, ರೆಡಿ ಇಡ್ತಾರೆ ಅಂತ. ಈ ಎಷ್ಟು ವಿಷಯಗಳನ್ನು ತಿಳ್ಕೊಬೇಕು, ಆವತ್ತಿನ ದಿನ ಏನಿರುತ್ತೆ, ಹೆಂಗೆ ವರ್ಕ್ ಆಗುತ್ತೆ, ಎಲ್ಲದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಕು. ನಿಜವಾಗ್ಲೂ ಸರ್, ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನನ್ನ ಅತ್ಯಂತ ಆಪ್ತ ಸ್ನೇಹಿತರೊಬ್ಬರು ಒಂದು ದರ್ಶಿನಿ ಓಪನ್ ಮಾಡೋದಕ್ಕೆ ಅಂತ ಮಾಡಿದ್ದಾರೆ. ಅದರ ಓಪನಿಂಗ್ ಡೇ ದಿನ ನಾನೊಂಚೂರು ಬೇಗನೆ ಹೋಗಿದ್ದೆ. ಅವ್ರ ಜೊತೆ ಹೀಗೆ ಕೂತು ಮಾತಾಡೋವಾಗ ಹೇಳಿದ್ರು, ಹಿಟ್ಟು ರುಬ್ಬವನು ಇವತ್ತು ಬೆಳಗ್ಗೆನೆ ಊರು ಬಿಟ್ಟ ಅಂತ. ಸೊ ಈ ಹ್ಯೂಮನ್ ರಿಸೋರ್ಸ್ ಇದೆಯಲ್ಲ, ಇದನ್ನು ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಸರ್. ಇವತ್ತು ರಾತ್ರಿ ಮಲಗಿದ್ದ ಹುಡುಗ, ಅಂದರೆ ಕೆಲಸಕ್ಕೆ ಬಂದ ಹುಡುಗ, ನಾಳೆ ಬೆಳಗ್ಗೆ ಇರ್ತಾನೆ ಅನ್ನೋದ್ರ ಬಗ್ಗೆ ಖಾತ್ರಿ ಇಲ್ಲ. ಇದೇನಂತ ಹೇಳಿದ್ರೆ, ದಟ್ ಈಸ್ ಎ ಮೆನ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಮೆನ್ ಮ್ಯಾನೇಜ್ಮೆಂಟ್ ಆಲ್ಸೋ ಒನ್ ಆಫ್ ದ ಆರ್ಟ್. ಒನ್ ಆಫ್ ದ ಆರ್ಟ್, ಕಲೆ ಅದು. ಕಲೆ ಅದು ಎಲ್ಲೇ ಈ ಪ್ರಪಂಚದಲ್ಲಿ ಇಲ್ಲೇ ಆಗಿರೋ ಒಂದು ಮೆನ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು, ಮಾನವ ಸಂಪನ್ಮೂಲ ಅನ್ನುವಂಥದ್ದು ತುಂಬ ಅದೊಂದು ಕಲೆಗೆ ಸಂಬಂಧಪಟ್ಟಂಥ ವಿಚಾರ. ಯಾತಕ್ಕಂತ ಇದನ್ನು ಯಾರಿಗೂ ಭಯಪಡಿಸಿನೋ, ಇನ್ನೊಂದು ಮಾಡಿನೋ, ಹಣದ ಆಮಿಷ ತೋರಿಸಿನೋ ಇದನ್ನು ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದ ವಿಚಾರ. ಮತ್ತೊಂದು, ಉದ್ದಿಮೆದಾರನಿಗೆ ಒಂದಷ್ಟು ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕಾಗ್ತದೆ. ಇವತ್ತು ಒಬ್ಬ ಬಂದಿಲ್ಲ ಅಂದರೂ ಕೂಡ ಸಬ್ಸ್ಟಿಟ್ಯೂಟಾಗಿ ಇನ್ನೊಬ್ಬನ ಹತ್ರ ಮಾಡಿಸುವಂಥ ಒಂದು ಕಲೆ ಅವರಲ್ಲಿ ಇರಬೇಕಾಗ್ತದೆ. ಬೇರೆ ಕಡೆಯಿಂದ ಕರೆಸೋದಕ್ಕಿಂತನೂ ಅಲ್ಲಿರೋ ಟೀಮ್ನಲ್ಲೇ ಇನ್ನೊಬ್ಬರ ಹತ್ರ ಮಾಡಿಸ್ಕೊಳ್ಳೋದು, ಸ್ವಲ್ಪ ಸಪೋರ್ಟ್ ಮಾಡೋದು, ಈ ಥರದ್ದೆಲ್ಲ ಮಾಡಿಸ್ಕೋಬೇಕಾಗುತ್ತೆ. ಈ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದೇ ಅದೊಂದು ಸಬ್ಜೆಕ್ಟ್ ಅದು. ಆದ್ದರಿಂದ ಅದ್ರ ಬಗ್ಗೆ ಚೆನ್ನಾಗಿ ಅವರಿಗೆ ಅದ್ರ ಬಗ್ಗೆ ಒಂದು ಅರಿವು ಇರಬೇಕಾಗ್ತದೆ, ಅದ್ರ ಬಗ್ಗೆ ಗಮನನೂ ಜಾಸ್ತಿ ಕೊಡಲೇಬೇಕಾಗ್ತದೆ. ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಇದನ್ನೆಲ್ಲದನ್ನೂ ಮೆಟ್ಟಿ ನಿಂತ ನಂತರನೇ ಈ ಉದ್ಯಮದಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯವಿದೆ.